ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ರಿಜಿಸ್ಟ್ರಾರ್ ಸಿರಿಗೆರೆ, ಶ್ರೀ ಶಿವಾನಂದ ಪ್ರೌಢಶಾಲೆ ಶಿವನಪಾದ. ನನ್ನ ಹೆಸರು ಸುಷ್ಮಾ ಬಿಬಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಇಂದಿನ ದಿವಸ ಅಂಗಾಂಶಗಳು ಎಂಬ ಪಾಠದಿಂದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ 4 ತಂಡಗಳು ಭಾಗವಹಿಸುತ್ತಿವೆ. ಅದರಲ್ಲಿ ಮೊದಲನೇ ತಂಡದ ಹೆಸರು ಭಗತ್ ಸಿಂಗ್, 2ನೇ ತಂಡದ ಹೆಸರು ಬಸವಣ್ಣ, 3ನೇ ತಂಡದ ಹೆಸರು ಮಲ್ಲಿಕಾರ್ಜುನ, 4ನೇ ತಂಡದ ಹೆಸರು ಅಕ್ಕಮಹಾದೇವಿ. ಈಗ ಒಬ್ಬೊಬ್ಬರಾಗಿ ತಂಡಗಳ ಪರಿಚಯದ ಜೊತೆಗೆ ತಮ್ಮ ಪರಿಚಯವನ್ನು ಮಾಡಿಕೊಳ್ಳಬೇಕು. ಭಗತ್ ಸಿಂಗ್ ತಂಡದವರು ವಿಶ್ವನಾಥ್, ಯುವರಾಜ್. 2ನೇ ತಂಡದವರು ಕೇಶವ, ಪುನೀತ್. 3ನೇ ತಂಡದವರು ಲಾವಣ್ಯ, 4ನೇ ತಂಡದವರು ರಂಜಿತಾ. ನಿಮ್ಮ ಪರಿಚಯವನ್ನು ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ಈಗ ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವು 4 ಹಂತಗಳಂತೆ 4 ಪ್ರಶ್ನೆಗಳನ್ನು ಕೇಳುತ್ತೇವೆ. ತಂಡಕ್ಕೆ ಒಂದೊಂದು ಪ್ರಶ್ನೆಗಳನ್ನು ಕೇಳುತ್ತೇನೆ. ಮೊದಲನೇ ತಂಡಕ್ಕೆ ಒಂದು ಪ್ರಶ್ನೆ ಕೇಳಿದಾಗ ಅವರು ಉತ್ತರ ಹೇಳಿದರೆ ಅವರಿಗೆ 1 ಅಂಕ, ಇಲ್ಲದಿದ್ದರೆ ಆ ಪ್ರಶ್ನೆ 2ನೇ ತಂಡಕ್ಕೆ ಹೋಗುತ್ತದೆ. ಅದೇ ರೀತಿ ಮುಂದುವರಿಯುತ್ತದೆ. ಈಗ ನಾವು ಮೊದಲನೇ ಸುತ್ತನ್ನು ಆರಂಭಿಸೋಣ. ಮೊದಲನೇ ಪ್ರಶ್ನೆ ಭಗತ್ ಸಿಂಗ್ ತಂಡಕ್ಕೆ. ಅಂಗಾಂಶ ಎಂದರೇನು? ಒಂದೇ ರೀತಿಯ ರಚನೆ ಅಥವಾ ಒಂದು ನಿರ್ದಿಷ್ಟ ಕಾರ್ಯವನ್ನು ಪೂರೈಸಲು ಒಟ್ಟಿಗೆ ಕೆಲಸ ಮಾಡುವುದಕ್ಕೆ ಅಂಗಾಂಶ ಎನ್ನುವರು. ಸರಿಯಾದ ಉತ್ತರ. ಭಗತ್ ಸಿಂಗ್ ತಂಡಕ್ಕೆ 1 ಅಂಕ. ಬಸವಣ್ಣ ತಂಡಕ್ಕೆ ಪ್ರಶ್ನೆ. ಮೆದುಳಿನಲ್ಲಿ ಕಂಡುಬರುವ ಅಂಗಾಂಶ? ಸರಿಯಾದ ಉತ್ತರ. ಬಸವಣ್ಣ ತಂಡಕ್ಕೆ 1 ಅಂಕ. ಮಲ್ಲಿಕಾರ್ಜುನ ತಂಡದ ಪ್ರಶ್ನೆ. ಸರಳ ಅಂಗಾಂಶದ ವಿಧಗಳನ್ನು ಹೆಸರಿಸಿ. ಪೆರೆನ್ಕೈಮ್ ಅತ್ಯಂತ ಸರಳ, ಪೆರೆನ್ಕೈಮ್, ಕೋಲನ್ಕೈಮ್, ಸ್ಟಿರನ್ಕೈಮ್, ಅಡ್ಡ ಸಿಳಿಕೆಯ ಮತ್ತು ಉದ್ದ ಸಿಳಿಕೆ. ಸರಿಯಾದ ಉತ್ತರ. ಮಲ್ಲಿಕಾರ್ಜುನ ತಂಡಕ್ಕೆ 1 ಅಂಕ. 1ನೇ ಸುತ್ತಿನ ಕೊನೆಯ ಪ್ರಶ್ನೆ ಅಕ್ಕಮಹಾದೇವಿ ತಂಡಕ್ಕೆ. ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಯಾವುವು? ಫೈಲಮ್ ಮತ್ತು ಫ್ಲೋಯಮ್ಗಳು. ಸರಿಯಾದ ಉತ್ತರ. ಅಕ್ಕಮಹಾದೇವಿ ತಂಡಕ್ಕೆ 1 ಅಂಕ. ಮೊದಲನೇ ಸುತ್ತಿನಲ್ಲಿ ಎಲ್ಲರೂ 4 ಅಂಕಗಳನ್ನು ಪಡೆದಿದ್ದಾರೆ. ಹಾಗೆ 2ನೇ ಸುತ್ತನ್ನು ಆರಂಭಿಸೋಣ. ಸ್ನಾಯು ಅಂಗಾಂಶಗಳ ವಿಧಗಳು ಎಷ್ಟು? ಸ್ನಾಯು ಅಂಗಾಂಶಗಳ ವಿಧಗಳು ಎಷ್ಟು? ಸರಿಯಾದ ಉತ್ತರ. ಭಗತ್ ಸಿಂಗ್ ತಂಡಕ್ಕೆ 1 ಅಂಕ. ಈಗ ಬಸವಣ್ಣ ತಂಡಕ್ಕೆ 1 ಪ್ರಶ್ನೆ. ಸರಳ ಶಾಶ್ವತ ಅಂಗಾಂಶಗಳು ಯಾವುವು? ನೆಕ್ಸ್ಟ್. ಈ ಪ್ರಶ್ನೆ 3ನೇ ತಂಡಕ್ಕೆ. ಪೆರೆನ್ಕೈಮ್. ಸರಿಯಾದ ಉತ್ತರ. ಬಸವಣ್ಣ ತಂಡದವರು ಉತ್ತರ ಹೇಳಿಲ್ಲ, ಹಾಗಾಗಿ ಮಲ್ಲಿಕಾರ್ಜುನ ತಂಡಕ್ಕೆ 1 ಅಂಕ. ಈಗ ಮಲ್ಲಿಕಾರ್ಜುನ ತಂಡದ ಪ್ರಶ್ನೆ. ನಮ್ಮ ಬಾಯಿಯ ಒಳಗೋಡೆಯನ್ನು ಆವರಿಸಿದ ಅಂಗಾಂಶ? ಶಾಶ್ವತ ಅಂಗಾಂಶ. ತಪ್ಪಾದ ಉತ್ತರ. ಈ ಪ್ರಶ್ನೆ 4ನೇ ತಂಡಕ್ಕೆ. ನಮ್ಮ ಬಾಯಿಯ ಒಳಗೋಡೆಯನ್ನು ಆವರಿಸಿದ ಅಂಗಾಂಶ? ಅನುಲೇಪಕ ಅಂಗಾಂಶ. ಸರಿಯಾದ ಉತ್ತರ.
ಅಕ್ಕಮಹಾದೇವಿ ತಂಡಕ್ಕೆ 1 ಅಂಕ. ಈಗ ಅಕ್ಕಮಹಾದೇವಿ ತಂಡದ ಪ್ರಶ್ನೆ. ಧ್ರುವ ಮಾತೃಕೆ ಹೊಂದಿರುವ ಸಂಯೋಜಕ ಅಂಗಾಂಶ. ಧ್ರುವ ಮಾತೃಕೆ ಹೊಂದಿರುವ ಸಂಯೋಜಕ ಅಂಗಾಂಶ. ಈ ಪ್ರಶ್ನೆ ಭಗತ್ ಸಿಂಗ್ ತಂಡಕ್ಕೆ. ಧ್ರುವ ಮಾತೃಕೆ ಹೊಂದಿರುವ ಸಂಯೋಜಕ ಅಂಗಾಂಶ. ಸರಿಯಾದ ಉತ್ತರ. ಭಗತ್ ಸಿಂಗ್ ತಂಡಕ್ಕೆ 1 ಅಂಕ. ಈಗ 2 ಸುತ್ತುಗಳು ಮುಕ್ತಾಯವಾಗಿವೆ. 3ನೇ ಸುತ್ತಿನ ಮೊದಲನೇ ಪ್ರಶ್ನೆ ಭಗತ್ ಸಿಂಗ್ ತಂಡಕ್ಕೆ. ಸಸ್ಯ ಅಂಗಾಂಶಗಳಲ್ಲಿ ಎಷ್ಟು ವಿಧ? ಸರಿಯಾದ ಉತ್ತರ. ಭಗತ್ ಸಿಂಗ್ ತಂಡಕ್ಕೆ 1 ಅಂಕ. ಬಸವಣ್ಣ ತಂಡಕ್ಕೆ ಪ್ರಶ್ನೆ. ತುದಿವರ್ಧನ ಅಂಗಾಂಶ ಎಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ. ಬಸವಣ್ಣ ತಂಡಕ್ಕೆ 1 ಅಂಕ. ಮಲ್ಲಿಕಾರ್ಜುನ ತಂಡದ ಪ್ರಶ್ನೆ. ಅನುಲೇಪಕ ಅಂಗಾಂಶಗಳಲ್ಲಿ ಎಷ್ಟು ವಿಧಗಳಿವೆ? 4 ವಿಧಗಳು. ಸರಿಯಾದ ಉತ್ತರ. ಮಲ್ಲಿಕಾರ್ಜುನ ತಂಡಕ್ಕೆ 1 ಅಂಕ. ಈಗ 3ನೇ ಸುತ್ತಿನ ಕೊನೆಯ ಪ್ರಶ್ನೆ ಅಕ್ಕಮಹಾದೇವಿ ತಂಡಕ್ಕೆ. ಒಟ್ಟು ಪ್ರಾಣಿ ಅಂಗಾಂಶಗಳು ಎಷ್ಟಿವೆ? ಸರಿಯಾದ ಉತ್ತರ. ಅಕ್ಕಮಹಾದೇವಿ ತಂಡಕ್ಕೆ 1 ಅಂಕ. ಈಗ 3 ಸುತ್ತುಗಳು ಮುಕ್ತಾಯವಾಗಿವೆ. ಪ್ರೇಕ್ಷಕರಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಸೈಲಮ್ನ ಕಾರ್ಯವೇನು? ಸಸ್ಯದ ಎಲ್ಲ ಭಾಗಗಳಿಗೆ ನೀರನ್ನು ಸಾಗಿಸುವುದು. ಸರಿಯಾದ ಉತ್ತರ. ಈಗ 3 ಸುತ್ತುಗಳು ಮುಕ್ತಾಯವಾದದ್ದರಿಂದ 4ನೇ ಸುತ್ತನ್ನು ಆರಂಭಿಸೋಣ. 4ನೇ ಸುತ್ತಿನ ಮೊದಲನೇ ಪ್ರಶ್ನೆ ಭಗತ್ ಸಿಂಗ್ ತಂಡಕ್ಕೆ. ನರ ಅಂಗಾಂಶವು ನರಕೋಶಗಳಿಂದಾಗಿದ್ದು ಅದರ ಕಾರ್ಯವೇನು? ನರವೇಗವನ್ನು ಸಾಗಿಸುವುದು ಮತ್ತು ಸೂಚಿಸುವುದು. ಸರಿಯಾದ ಉತ್ತರ. ಭಗತ್ ಸಿಂಗ್ ತಂಡಕ್ಕೆ 1 ಅಂಕ. 4ನೇ ಸುತ್ತಿನ 2ನೇ ಪ್ರಶ್ನೆ 2ನೇ ತಂಡಕ್ಕೆ. ಸಸ್ಯಗಳಲ್ಲಿ ಆಹಾರ ಸಾಗಿಸುವ ಅಂಗಾಂಶ. ಸರಿಯಾದ ಉತ್ತರ. ಬಸವಣ್ಣ ತಂಡಕ್ಕೆ 1 ಅಂಕ. 4ನೇ ಸುತ್ತಿನ 3ನೇ ಪ್ರಶ್ನೆ 3ನೇ ತಂಡಕ್ಕೆ. ಸ್ನಾಯು ಅಂಗಾಂಶಗಳಾವವು? ಸ್ನಾಯು ಅಂಗಾಂಶಗಳಾವವು? ವರ್ಧನ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶ. ತಪ್ಪಾದ ಉತ್ತರ. ಈ ಪ್ರಶ್ನೆ 4ನೇ ತಂಡಕ್ಕೆ. ಸ್ನಾಯು ಅಂಗಾಂಶಗಳಾವವು? ಪಠ್ಯ ಸಹಿತ ಸ್ನಾಯು, ಪಠ್ಯರಹಿತ ಸ್ನಾಯು, ಹೃದಯ ಸ್ನಾಯು. ಸರಿಯಾದ ಉತ್ತರ. ಅಕ್ಕಮಹಾದೇವಿ ತಂಡಕ್ಕೆ 1 ಪ್ರಶ್ನೆ. ಸಸ್ಯದ ಅಂಗಾಂಶದ ವಿಧಗಳಾವುವು? ವರ್ಧನ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶ. ಸರಿಯಾದ ಉತ್ತರ. ಅಕ್ಕಮಹಾದೇವಿ ತಂಡಕ್ಕೆ 1 ಅಂಕ. ಈಗ 5ನೇ ಸುತ್ತನ್ನು ಪ್ರಾರಂಭಿಸೋಣ. 5ನೇ ಸುತ್ತಿನ ಮೊದಲನೇ ಪ್ರಶ್ನೆ ಭಗತ್ ಸಿಂಗ್ ತಂಡಕ್ಕೆ. ಸಂಕೀರ್ಣ ಅಂಗಾಂಶಗಳ ಎಷ್ಟು ವಿಧಗಳು?
ಪಂಚಗಳು. ಸರಿಯಾದ ಉತ್ತರ. ಭಗತ್ ಸಿಂಗ್ ತಂಡಕ್ಕೆ 1 ಅಂಕ. ಈಗ ಬಸವಣ್ಣ ತಂಡಕ್ಕೆ ಒಂದು ಪ್ರಶ್ನೆ. ಪ್ಲಾಸ್ಮಾ ಎಂದರೇನು? ರಕ್ತವು ದ್ರವ್ಯ ಮಾತೃಕೆಯನ್ನು ಹೊಂದಿದೆ, ಅದು ಪ್ಲಾಸ್ಮಾ ಎಂಬುದು. ಸರಿಯಾದ ಉತ್ತರ. ಬಸವಣ್ಣ ತಂಡಕ್ಕೆ 1 ಅಂಕ. ಮಲ್ಲಿಕಾರ್ಜುನ ತಂಡಕ್ಕೆ ಪ್ರಶ್ನೆ. ಪತ್ರರಂಧ್ರಗಳು ಎಂದರೇನು? ಎಲೆಗಳು ಎಪಿಡೆಮಿಮಸ್ನ ಅಲ್ಲಲ್ಲಿ ಸಣ್ಣ ರಂಧ್ರಗಳನ್ನು ನಾವು ಗಮನಿಸಬಹುದು. ಈ ರಂಧ್ರಗಳನ್ನು ಪತ್ರರಂಧ್ರಗಳು ಎನ್ನುವರು. ಸರಿಯಾದ ಉತ್ತರ. ಮಲ್ಲಿಕಾರ್ಜುನ ತಂಡಕ್ಕೆ 1 ಅಂಕ. ಅಕ್ಕಮಹಾದೇವಿ ತಂಡದ ಪ್ರಶ್ನೆ. ಕ್ಲೋರಂಕೈಮಾ ಎಂದರೇನು? ಕ್ಲೋರಂಕೈಮಾ ಎಂದರೇನು? ಕೆಲವು ಸಂದರ್ಭಗಳಲ್ಲಿ ಇದು ಪತ್ರ ಹರಿತನ್ನು ಹೊಂದಿದ್ದು ದ್ಯುತಿ ಸಂಶ್ಲೇಷಣೆಯನ್ನು ನಡೆಸುತ್ತದೆ. ಈ ರೀತಿಯ ವಿಧವನ್ನು ಕ್ಲೋರಂಕೈಮಾ ಎನ್ನುವರು. ಸರಿಯಾದ ಉತ್ತರ. ಅಕ್ಕಮಹಾದೇವಿ ತಂಡಕ್ಕೆ 1 ಅಂಕ. ಈಗ ಅಕ್ಕಮಹಾದೇವಿ ತಂಡದ ಪ್ರಶ್ನೆ. ವರ್ಧನ ಅಂಗಾಂಶವು ವಿಭಜನೆ ಹೊಂದಿರುತ್ತಿರುವುದು ಅಂಗಾಂಶವಾಗಿದ್ದು ಸಸ್ಯದ ಯಾವ ಭಾಗದಲ್ಲಿ ಕಂಡುಬರುತ್ತದೆ? ಬೆಳವಣಿಗೆಯ ಭಾಗದಲ್ಲಿ ಕಂಡುಬರುತ್ತದೆ. ಸರಿಯಾದ ಉತ್ತರ. ಅಕ್ಕಮಹಾದೇವಿ ತಂಡಕ್ಕೆ 1 ಅಂಕ. ಈಗ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸುವ. ಈಗ 5 ಸುತ್ತುಗಳು ಮುಕ್ತಾಯವಾಗಿವೆ. 6ನೇ ಸುತ್ತಿನ ಪ್ರಶ್ನೆಯನ್ನು ಕೇಳೋಣ. ಮನುಷ್ಯರಲ್ಲಿ ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವ ಅಂಗಾಂಶ ಯಾವುದು? ಮನುಷ್ಯರಲ್ಲಿ ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವ ಅಂಗಾಂಶ ಯಾವುದು? ಸ್ನಾಯುರಜ್ಜು. ಸರಿಯಾದ ಉತ್ತರ. ಬಸವಣ್ಣ ತಂಡಕ್ಕೆ 1 ಅಂಕ. ಈಗ ಬಸವಣ್ಣ ತಂಡದ ಪ್ರಶ್ನೆ. ನಮ್ಮ ದೇಹದ ಚಲನೆಗಳಿಗೆ ಕಾರಣವಾಗುವ ಅಂಗಾಂಶವನ್ನು ಹೆಸರಿಸಿ. ಸ್ನಾಯುತಂತುಗಳೆಂಬ ಜೀವಕೋಶಗಳು ಚಲನೆಗೆ ಕಾರಣವಾಗುತ್ತವೆ. ಸರಿಯಾದ ಉತ್ತರ. ಬಸವಣ್ಣ ತಂಡಕ್ಕೆ 1 ಅಂಕ. ಮಲ್ಲಿಕಾರ್ಜುನ ತಂಡಕ್ಕೆ ಪ್ರಶ್ನೆ. ಮಲ್ಲಿಕಾರ್ಜುನ ತಂಡಕ್ಕೆ ಪ್ರಶ್ನೆ. ತೆಂಗಿನಕಾಯಿ ಸಿಪ್ಪೆಯು ಯಾವ ಅಂಗಾಂಶದಿಂದ ಉಂಟಾಗಿದೆ? ಶ್ರೀರಂಕೈಮಾ. ಸರಿಯಾದ ಉತ್ತರ. ಮಲ್ಲಿಕಾರ್ಜುನ ತಂಡಕ್ಕೆ 1 ಅಂಕ. ಅಕ್ಕಮಹಾದೇವಿ ತಂಡದ ಪ್ರಶ್ನೆ. ನ್ಯೂರಾನ್ಗಳು ಎಂದರೇನು? ಮೆದುಳು, ಬಳ್ಳಿ ಮತ್ತು ನರಗಳು ಎಲ್ಲವೂ ನರ ಅಂಗಾಂಶಗಳಿಂದ ಉಂಟಾಗಿವೆ. ಈ ಅಂಗಾಂಶದ ಜೀವಕೋಶಗಳನ್ನು ನರಕೋಶಗಳು ಅಥವಾ ನ್ಯೂರಾನ್ಗಳು ಎನ್ನುವರು. ಸರಿಯಾದ ಉತ್ತರ. ಅಕ್ಕಮಹಾದೇವಿ ತಂಡಕ್ಕೆ 1 ಅಂಕ. 6 ಸುತ್ತುಗಳು ಮುಕ್ತಾಯವಾಗಿವೆ. 7ನೇ ಸುತ್ತಿನ ಮೊದಲನೇ ಪ್ರಶ್ನೆ ಭಗತ್ ಸಿಂಗ್ ತಂಡಕ್ಕೆ. ಫ್ಲೋಯಂನ ಅಂಗಾಂಶದ ಕಾರ್ಯವೇನು? ಫ್ಲೋಯಂನ ಅಂಗಾಂಶದ ಕಾರ್ಯವೇನು? ಈ ಪ್ರಶ್ನೆ ಬಸವಣ್ಣ ತಂಡಕ್ಕೆ. ಫ್ಲೋಯಂನ ಅಂಗಾಂಶದ ಕಾರ್ಯವೇನು?
ಆಹಾರವನ್ನು ಸಾಗಿಸುವುದು. ಸರಿಯಾದ ಉತ್ತರ. ಬಸವಣ್ಣ ತಂಡಕ್ಕೆ 1 ಅಂಕ. ಈಗ ಬಸವಣ್ಣ ತಂಡದ ಪ್ರಶ್ನೆ. ಸಸ್ಯಗಳ ಬೆಳವಣಿಗೆಗೆ ಕಾರಣವಾಗುವ ಅಂಗಾಂಶ ಯಾವುದು? ವರ್ಧನಾ ಅಂಗಾಂಶ. ಸರಿಯಾದ ಉತ್ತರ. ಬಸವಣ್ಣ ತಂಡಕ್ಕೆ 1 ಅಂಕ. ಮಲ್ಲಿಕಾರ್ಜುನ ತಂಡದ ಪ್ರಶ್ನೆ. ರಕ್ತವು ಯಾವ ಮಾತೃಕೆಯನ್ನು ಹೊಂದಿದೆ? ರಕ್ತವು ಯಾವ ಮಾತೃಕೆಯನ್ನು ಹೊಂದಿದೆ? ದ್ರವ ಮಾತೃಕೆಯನ್ನು ಹೊಂದಿದೆ. ಸರಿಯಾದ ಉತ್ತರ. ತಂಡಕ್ಕೆ 1 ಅಂಕ. 7ನೇ ಸುತ್ತಿನ ಕೊನೆಯ ಪ್ರಶ್ನೆ 4ನೇ ತಂಡಕ್ಕೆ. ಮೂಳೆಯ ಯಾವ ಅಂಗಾಂಶಕ್ಕೆ ಉದಾಹರಣೆಯಾಗಿದೆ? ಸಂಯೋಜಕ ಅಂಗಾಂಶ. ಸರಿಯಾದ ಉತ್ತರ. ಅಕ್ಕಮಹಾದೇವಿ ತಂಡಕ್ಕೆ 1 ಅಂಕ. ಈಗ 7 ಸುತ್ತುಗಳು ಮುಕ್ತಾಯವಾಗಿವೆ. ಈಗ ಆಡಿಯನ್ಸ್ಗೆ ಪ್ರಶ್ನೆ. ಸಸ್ಯಗಳು ಹಸಿರಾಗಿರಲು ಕಾರಣವೇನು? ಸರಿಯಾದ ಉತ್ತರ. ಸಸ್ಯದ ಭಾಗಗಳಾವವು? ಬೇರು, ಕಾಂಡ, ಎಲೆ. ಸರಿಯಾದ ಉತ್ತರ. ಶಿಕ್ಷಕರಿಗೆ ಕೊನೆಯ ಪ್ರಶ್ನೆ. ದ್ವಿದಳ ಸಸ್ಯಕ್ಕೆ 1 ಉದಾಹರಣೆ ಕೊಡಿ. ಕಡಲೆ, ಶೇಂಗಾ. ಸರಿಯಾದ ಉತ್ತರ. ಪ್ರೇಕ್ಷಕರ ಸುತ್ತು ಮುಕ್ತಾಯವಾಗಿದೆ. ಈಗ ರಸಪ್ರಶ್ನೆಯ ಕೊನೆಯ ಸುತ್ತು 1ನೇ ತಂಡಕ್ಕೆ. ಸಸ್ಯ ಅಂಗಾಂಶಗಳಲ್ಲಿ ಒಟ್ಟು ಎಷ್ಟು ವಿಧಗಳಿವೆ? 2. ಸರಿಯಾದ ಉತ್ತರ. ಭಗತ್ ಸಿಂಗ್ ತಂಡಕ್ಕೆ 1 ಅಂಕ. ಈಗ ಬಸವಣ್ಣ ತಂಡಕ್ಕೆ ಪ್ರಶ್ನೆ. ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಯಾವುವು? ಕ್ಲೋರಮ್, ಕ್ಲೋರಾಕ್ರೈಮ್. ತಪ್ಪಾದ ಉತ್ತರ. ಈ ಪ್ರಶ್ನೆ ಮಲ್ಲಿಕಾರ್ಜುನ ತಂಡಕ್ಕೆ. ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಯಾವುವು? ಈ ಪ್ರಶ್ನೆ ಅಕ್ಕಮಹಾದೇವಿ ತಂಡಕ್ಕೆ. ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಯಾವುವು? ಸೈಲಮ್ ಮತ್ತು ಫ್ಲೋಯಮ್. ಸರಿಯಾದ ಉತ್ತರ. ಈಗ ಮಲ್ಲಿಕಾರ್ಜುನ ತಂಡದ ಪ್ರಶ್ನೆ. ಸ್ನಾಯು ಅಂಗಾಂಶಗಳ ವಿಧಗಳು ಎಷ್ಟು? 3 ವಿಧಗಳು. ಸರಿಯಾದ ಉತ್ತರ. ಈಗ 8ನೇ ಸುತ್ತಿನ ಕೊನೆಯ ಪ್ರಶ್ನೆ 4ನೇ ತಂಡಕ್ಕೆ. ಸಸ್ಯ ಅಂಗಾಂಶದ ವಿಧಗಳಾವುವು? ವರ್ಧನ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶ. ಸರಿಯಾದ ಉತ್ತರ. ಈಗ ಎಲ್ಲ ಸುತ್ತುಗಳು ಮುಕ್ತಾಯವಾಗಿವೆ. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ತಂಡಗಳು ಪಡೆದಿರ್ತಕ್ಕಂಥ ಅಂಕಗಳನ್ನು ಕ್ರೋಢೀಕರಣ ಮಾಡುತ್ತೇನೆ. ಭಗತ್ ಸಿಂಗ್ ತಂಡಕ್ಕೆ 7 ಅಂಕ. ಬಸವಣ್ಣ ತಂಡಕ್ಕೆ 8 ಅಂಕ. ಮಲ್ಲಿಕಾರ್ಜುನ ತಂಡಕ್ಕೆ 7 ಅಂಕ. ಅಕ್ಕಮಹಾದೇವಿ ತಂಡಕ್ಕೆ 11 ಅಂಕ. ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅಕ್ಕಮಹಾದೇವಿ ತಂಡ 11 ಅಂಕವನ್ನು ಪಡೆದು ಪ್ರಥಮ ಸ್ಥಾನದಲ್ಲಿದೆ. ಚಪ್ಪಾಳೆ. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಎರಡನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ತಂಡಗಳು ಭಗತ್ ಸಿಂಗ್ ತಂಡ ಹಾಗೂ ಮಲ್ಲಿಕಾರ್ಜುನ ತಂಡ. ಎರಡನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ತಂಡ ಬಸವಣ್ಣ ತಂಡ. ಇವರಿಗೆ ಚಪ್ಪಾಳೆ.
ಅಂತ ಭಗತ್ ಸಿಂಗ್ ಹಾಗೂ ಮಲ್ಲಿಕಾರ್ಜುನ ತಂಡಕ್ಕೆ ಚಪ್ಪಾಳೆ. ನಾವೆಲ್ಲ 9ನೇ ತರಗತಿ ವಿದ್ಯಾರ್ಥಿಗಳು ರಸಪ್ರಶ್ನೆ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ಧನ್ಯವಾದಗಳು.